ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. First question. The premises and stock of Benki were totally destroyed by fire on 30th/4/2014 from the books and other records that were saved. The following information is available. The stock in hand has always been valued at 10% less than cost. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. 4 years ಇನ್ಫಾರ್ಮೇಶನ್ ಇದ್ದಾಗ ಪ್ರಾಬ್ಲಮ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಇಲ್ಲಿ ಮಾಡಿ ತೋರಿಸ್ತೀವಿ. ಪರ್ಟಿಕ್ಯುಲರ್ಸ್ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಲೆಸ್ ರಿಟರ್ನ್ಸ್, ಸೇಲ್ಸ್ ಲೆಸ್ ರಿಟರ್ನ್ಸ್, ವೇಜಸ್, ಕ್ಲೋಸಿಂಗ್ ಸ್ಟಾಕ್ ಈ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಾದ್ಮೇಲಿಂದ ಅವರು ಸ್ಟಾಕ್ ನ 10% ಲೆಸ್ ಅಲ್ಲಿ ಅವರು ವ್ಯಾಲ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. So prepare a statement for submission to the insurance company in support of the company for loss of stock. ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಎರಡು ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ತೋರಿಸಿದ್ದೆ. ಒಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದಾಗ ಡೈರೆಕ್ಟ್ ಆಗಿ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಇನ್ನೊಂದು ಬಂದು ಇನ್ ಕೇಸ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಡದೇ ಇದ್ದಾಗ ಸೊ 2 years ಇನ್ಫಾರ್ಮೇಶನ್ ನಾವು ಅನಲೈಸ್ ಮಾಡಿ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿದ್ವಿ. ನಮಗೆ ಈ ಪ್ರಾಬ್ಲಮ್ ಅಲ್ಲಿ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದಾಗ ನಾವು ಫಸ್ಟ್ 3 years ಗೆ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅದ್ರ ಬೇಸ್ ಮೇಲೆ ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲಿಂದ ನಾವು ಕರೆಂಟ್ ಇಯರ್ ಗೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಅದನ್ನ ಯಾವ ತರ ಮಾಡಬೇಕು ಅಂತ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಟೋಟಲ್ 4 years ಇನ್ಫಾರ್ಮೇಶನ್ ಅಂದ್ರೆ 2011-12, 12-13, 13-14, 14-15 ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ನಾವು 11-12 ಗೆ ನಾವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಸೇಮ್ ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಲೆಸ್ ರಿಟರ್ನ್ಸ್, ಸೇಲ್ಸ್ ಲೆಸ್ ರಿಟರ್ನ್ಸ್, ವೇಜಸ್, ಕ್ಲೋಸಿಂಗ್ ಸ್ಟಾಕ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಸ್ಟಾಕ್ 10% ಲೆಸ್ ದನ್ ದ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ. ಸೊ ಅದನ್ನ ಯಾವ ತರ ಟ್ರೀಟ್ ಮಾಡಬೇಕು ಅಂತ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ. ಸೊ ಮತ್ತೆ ಇಲ್ಲೊಂದ್ಸಲ ಸಾಲ್ವ್ ಮಾಡಿ ತೋರಿಸ್ತೀನಿ. ಫಸ್ಟ್ ಬಂದು ನಮಗೆ ಓಪನಿಂಗ್ ಸ್ಟಾಕ್ ಬರುತ್ತೆ. ಪ್ರಾಬ್ಲಮ್ ಅಲ್ಲಿ ನಮಗೆ 2011-12 ಗೆ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು 27,090 ಅಂತ ಹೇಳಿದ್ದಾರೆ. ಸೊ ವಿತ್ ಇನ್ ಬ್ರಾಕೆಟ್ 27,090 ಇಂಟು ನಮಗೆ ಬೇಕಾಗಿರೋ ಪರ್ಸೆಂಟೇಜ್ ಬಂದು 100 ಡಿವೈಡ್ ಬೈ ಇಲ್ಲಿ 10% ಲೆಸ್ ಅಂತ ಹೇಳಿದ್ದಾರೆ. ಸೊ 100 ಅಲ್ಲಿ 10 ಆದ್ರೆ ಎಷ್ಟು 90 ಅವ್ರು ಪ್ರೊವೈಡ್ ಮಾಡಿರೋ ಇನ್ಫಾರ್ಮೇಶನ್ ನಮಗೆ. ಸೊ ಮಾಡಿದಾಗ ನಮಗೆ 30,100 ಬಂದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಐಟಮ್ ಬಂದು 2 ಪರ್ಚೇಸಸ್. ಪ್ರಾಬ್ಲಮ್ ಅಲ್ಲಿ ನಮಗೆ ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಅಂತ ಹೇಳಿದ್ದಾರೆ, ಅಂದ್ರೆ ಅವರೇ ರಿಟರ್ನ್ಸ್ ನ ಮೈನಸ್ ಮಾಡಿದ್ದಾರೆ. ಸೊ ವ್ಯಾಲ್ಯೂ ಬಂದು 74,900 ಇದೆ. ನೆಕ್ಸ್ಟ್ ವೇಜಸ್ ಕೊಟ್ಟಿದ್ದಾರೆ. ಸೊ ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ 2 ವೇಜಸ್ ವ್ಯಾಲ್ಯೂ ಬಂದು 17,400 ಇದೆ. ನೆಕ್ಸ್ಟ್ ಬೈ ಸೇಲ್ಸ್ ಅಲ್ಲಿ ರಿಟರ್ನ್ಸ್ ಬಂದು ಅವರೇ ಮೈನಸ್ ಮಾಡಿದ್ದಾರೆ. ಮೈನಸ್ ಮಾಡಿ ಬಂದಿರೋ ವ್ಯಾಲ್ಯೂ ಬಂದು 1,20,000. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಪ್ರಾಬ್ಲಮ್ ಅಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು 32,400 ಅಂತ ಹೇಳಿದ್ದಾರೆ. 32,400 ಇಂಟು ನಮಗೆ ಬೇಕಾಗಿರೋ ಪರ್ಸೆಂಟೇಜ್ ಬಂದು 100 ಡಿವೈಡ್ ಬೈ ನಮಗೆ ಕೊಟ್ಟಿರೋದು ಬಂದು 90. ಸೊ ಮಾಡಿದಾಗ ನಮಗೆ 36,000 ಬಂದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಈಗ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋಣ. ನಮಗೆ ಡೆಬಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ, 1,56,000. ಸೊ 1,56,000 ಅಲ್ಲಿ ಇದಿಷ್ಟು ನಾವು ಮೈನಸ್ ಮಾಡಿದಾಗ ನಮಗೆ ಡಿಫರೆನ್ಸ್ ಬಂದು 33,600 ಬರುತ್ತೆ. ಇದನ್ನ ನಾವು ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ ವಿತ್ ಇನ್ ಬ್ರಾಕೆಟ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಬಂದು ನಾವು ಪ್ರಿಪೇರ್ ಮಾಡಿದ್ದು ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಮಾಡಿದೀವಿ. ನೆಕ್ಸ್ಟ್ ಈ ಒಂದು ಟ್ರೇಡಿಂಗ್ ಅಕೌಂಟ್ ಗೆ ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕು. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಬಂದು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಬಂದು ನಮಗೆ 33,600 ಫೈಂಡ್ ಔಟ್ ಮಾಡಿದೀವಿ. ಡಿವೈಡ್ ಬೈ ಸೇಲ್ಸ್ ಬಂದು 1,20,000 ಇಂಟು 100 ಮಾಡಿದಾಗ 28% ಬಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಇದು ಫಸ್ಟ್ ಇಯರ್ಗೆ. ನೆಕ್ಸ್ಟ್ ನಾವು 2012-13 ಗೆ ಮತ್ತೆ ನಾವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಸೇಮ್ ಆಸ್ ಇಟ್ ಈಸ್. ಫಸ್ಟ್ ಬಂದು ಇಲ್ಲಿ ನಮಗೆ ಟು ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ನಮಗೆ ಸೇಮ್ ಪ್ರೀವಿಯಸ್ ಇಯರ್ ಅಲ್ಲಿ ಏನೊಂದು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಅದು ನೆಕ್ಸ್ಟ್ ಇಯರ್ಗೆ ನಮಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬಂದು 30,400 ಇತ್ತು. ಅದ್ರ ಮೇಲೆ ಆಲ್ರೆಡಿ ನಾವು 100/90 ನಾವು ಲೆಸ್ ದ್ಯಾನ್ 10% ಏನಂತ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರು, ಅದನ್ನ ಅಪ್ಲೈ ಮಾಡಿದೀವಿ. ಸೊ ಹಂಗಾಗಿ ಮತ್ತೆ ನಾವು ಓಪನಿಂಗ್ ಸ್ಟಾಕ್ ಅಲ್ಲಿ ಅದನ್ನ ಅಪ್ಲೈ ಮಾಡಲ್ಲ, ಡೈರೆಕ್ಟ್ ಆಗಿ ನಾವು 36,000 ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಓಪನಿಂಗ್ ಸ್ಟಾಕ್ 36,000. ನೆಕ್ಸ್ಟ್ 2 ಪರ್ಚೇಸಸ್.
ಓಕೆ, ಸೆಕೆಂಡ್ ಇಯರ್ ಅಲ್ಲಿ ನಮಗೆ ಪರ್ಚೇಸಸ್ ಬಂದು 80,000 ಹೇಳಿದ್ದಾರೆ. ನೆಕ್ಸ್ಟ್ ಟು ವೇಜಸ್. ಸೆಕೆಂಡ್ ಇಯರ್ ವೇಜಸ್ ಬಂದು 19,000 ಹೇಳಿದ್ದಾರೆ. ನೆಕ್ಸ್ಟ್ ಬೈ ಸೇಲ್ಸ್. ಸೆಕೆಂಡ್ ಇಯರ್ ಸೇಲ್ಸ್ ಬಂದು 1,32,000. ಬೈ ಕ್ಲೋಸಿಂಗ್ ಸ್ಟಾಕ್. ನಮಗೆ ಸೆಕೆಂಡ್ ಇಯರ್ಗೆ ಕ್ಲೋಸಿಂಗ್ ಸ್ಟಾಕ್ ಬಂದು 36,000 ಇದೆ. ಸೇಮ್ 36,000 ಇಂಟು 100/90. ಸೊ ಮಾಡಿದಾಗ ನಮಗೆ 40,000 ಬಂದು ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಇಲ್ಲಿ ನಮಗೆ 2012-13ಗೆ 32,400 ಬಂದು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಬಟ್ ಆ ಒಂದು ಓಪನಿಂಗ್ ಸ್ಟಾಕ್ ತಗೊಳ್ಳಲ್ಲ. ಏನಕ್ಕೆ, ನಮಗೆ ಪ್ರೀವಿಯಸ್ ಇಯರ್ ಏನೊಂದು ಕ್ಲೋಸಿಂಗ್ ಇರುತ್ತೆ ಅದೇ ನಮಗೆ ನೆಕ್ಸ್ಟ್ ಇಯರ್ ಓಪನಿಂಗ್ ಆಗುತ್ತೆ. ಅದೇನ್ 32,400 ಇರುತ್ತೆ ಅದ್ರ ಮೇಲೆ ನಾವು 100/90 ಹಾಕಿದಾಗ ನಮಗೆ ಸೇಮ್ 36,000 ಬರುತ್ತೆ. ಅದನ್ನ ನಾವು ಡೈರೆಕ್ಟ್ ಆಗಿ ತಗೊಂಡಿದ್ದೀವಿ. ಸೊ ಇದು ಈಸಿ ಮೆಥಡ್ ನಮಗೆ. ಸೊ ನೆಕ್ಸ್ಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ನಿಮಗೆ ರೈಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ, 1,72,000. 1,72,000 ನಲ್ಲಿ ಇದನ್ನು ಮೈನಸ್ ಮಾಡ್ತಕ್ಕ ನಮಗೆ ಡಿಫರೆನ್ಸ್ ವ್ಯಾಲ್ಯೂ ಬಂದು 37,000 ಬರುತ್ತೆ. ಸೊ ಈ 37,000 ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈಗ ಮತ್ತೆ ನಾವು ಸೆಕೆಂಡ್ ಇಯರ್ಗೆ ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಫಾರ್ಮುಲಾ. ಗ್ರಾಸ್ ಪ್ರಾಫಿಟ್ ಬಂದು 37,000 ಡಿವೈಡ್ ಬೈ ಸೇಲ್ಸ್ ಬಂದು ಸೆಕೆಂಡ್ ಇಯರ್ದು 1,32,000 ಇಂಟು 100 ಮಾಡಿದಾಗ ನಮಗೆ ಸೇಮ್ 28% ಬರುತ್ತೆ. ಓಕೆ, ಇದು ಸೆಕೆಂಡ್ ಇಯರ್ದು. ಸೊ ಈಗ ನೆಕ್ಸ್ಟ್ ನಾವು ಮತ್ತೆ ಥರ್ಡ್ ಇಯರ್ಗೆ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ನಾವು 2013-14ಗೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಐಟಮ್ ಬಂದು ಟು ಓಪನಿಂಗ್ ಸ್ಟಾಕ್. ಪ್ರಾಬ್ಲಮ್ ಅಲ್ಲಿ ನಮಗೆ 36,000 ಬಂದು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಬಟ್ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ಆಲ್ರೆಡಿ ನಾವು ಅದಕ್ಕೆ ಲೆಸ್ ದನ್ 10% ಅಪ್ಲೈ ಮಾಡಿದೀವಿ. ಸೊ ಮಾಡಿದಾಗ ನಮಗೆ 40,000 ಇತ್ತು. ಡೈರೆಕ್ಟ್ ಆಗಿ ಇಲ್ಲಿ ನಾವು 40,000 ನ ಎಂಟ್ರಿ ಮಾಡ್ಕೊಬಹುದು. ನೆಕ್ಸ್ಟ್ ಟು ಪರ್ಚೇಸಸ್. ಸೊ ಥರ್ಡ್ ಇಯರ್ದು ಪರ್ಚೇಸಸ್ ಬಂದು 81,000 ಇದೆ. ನೆಕ್ಸ್ಟ್ ಟು ವೇಜಸ್. ವೇಜಸ್ ವ್ಯಾಲ್ಯೂ ಬಂದು 20,900 ಇದೆ. ನೆಕ್ಸ್ಟ್ ಬೈ ಸೇಲ್ಸ್ 1,40,000. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು 36,900 ಇದೆ. ಅದಕ್ಕೆ ಲೆಸ್ ದನ್ 10% ಅಪ್ಲೈ ಮಾಡಬೇಕು. ಸೊ ಅಲ್ಲಿಗೆ 100/90 ಮಾಡಿದಾಗ ನಮಗೆ 41,000 ಬಂದು ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ರೈಟ್ ಸೈಡ್ ನಮಗೆ ಟೋಟಲ್ ಜಾಸ್ತಿ ಇದೆ, 1,81,000. 1,81,000 ಅಲ್ಲಿ ಇದಿಷ್ಟು ಮೈನಸ್ ಮಾಡಿದಾಗ ನಮಗೆ 39,100 ಬಂದು ಡಿಫರೆನ್ಸ್ ಬರುತ್ತೆ. ಸೊ ಈ ಡಿಫರೆನ್ಸ್ ನಾವು ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈಗ ಮತ್ತೆ ನಾವು ಇದಕ್ಕೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋಣ. ಸೇಮ್ ಫಾರ್ಮುಲಾ. 39,100 ಡಿವೈಡ್ ಬೈ ಸೇಲ್ಸ್ ಬಂದು 1,40,000 ಇದೆ. 40,000 ಇಂಟು 100 ಮಾಡಿದಾಗ ನಮಗೆ 28% ಬಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಈಗ ನಾವು 3 ಇಯರ್ಸ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಿದ್ದಾಯ್ತು. ನೆಕ್ಸ್ಟ್ ಇಯರ್ಗೆ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಯಾವಾಗ ನಮಗೆ 3 ಇಯರ್ಸ್ ಇನ್ಫಾರ್ಮೇಶನ್ ಗೆ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಅದ್ರದ್ದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಏನ್ ಬಂದಿರುತ್ತೆ ಅದಕ್ಕೆ ನಾವು ಆವರೇಜ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಆ ಆವರೇಜ್ ಏನ್ ಬರುತ್ತೆ ಅದ್ರ ಮೇಲೆ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಆವರೇಜ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? ಈಗ 3 ಇಯರ್ಸ್ ಅಲ್ಲಿ ನಮಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಬಂದು 28 ಬಂದಿತ್ತು. ಸೊ ಅದಷ್ಟನ್ನ ಆಡ್ ಮಾಡ್ಕೊಂತೀವಿ. ಸೊ ಫಸ್ಟ್ ಇಯರ್ದು 28 ಪ್ಲಸ್ ಸೆಕೆಂಡ್ ಇಯರ್ದು 28 ಪ್ಲಸ್ ಥರ್ಡ್ ಇಯರ್ದು 28% ಡಿವೈಡ್ ಬೈ, ಸೊ ನಂಬರ್ ಆಫ್ ಇಯರ್ಸ್ ಬಂದು 3 ಇಯರ್ಸ್ ಆಗಿರೋದ್ರಿಂದ ಡಿವೈಡ್ ಬೈ 3 ಹಾಕೊಂತೀವಿ. ಸೊ ಮಾಡಿದಾಗ ನಮ್ಗೆ ಇಲ್ಲಿ ಅಗ್ರಿಗೇಟ್ ಬಂದು ಸೇಮ್ 28% ಬರುತ್ತೆ. ಇಲ್ಲಿ ನಮಗೆ ನಂಬರ್ ಆಫ್ ಇಯರ್ಸ್ ಎಷ್ಟಿರುತ್ತೆ ಡಿವೈಡ್ ಬೈ ಅಷ್ಟು ಇಯರ್ನ ಹಾಕೊಂತೀವಿ. ಓಕೆ, ಸೊ ಈಗ ನಾವು ಆವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಿದ್ದಾಯ್ತು. ಈಗ ನಾವು ನೆಕ್ಸ್ಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸೇಮ್ ಫಸ್ಟ್ ಐಟಮ್ ಬಂದು ಟು ಓಪನಿಂಗ್ ಸ್ಟಾಕ್. ಸೇಮ್ ಪ್ರೀವಿಯಸ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಬಂದು 41,000 ಇದೆ. ಅದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಆಗುತ್ತೆ 41,000. ನೆಕ್ಸ್ಟ್ ಟು ಪರ್ಚೇಸಸ್. ಪರ್ಚೇಸಸ್ ಬಂದು
6000 ಇದೆ. ನೆಕ್ಸ್ಟ್ ಟು ವೇಜಸ್ ವ್ಯಾಲ್ಯೂ ಬಂದು 2000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೇಲ್ಸ್ 12,000. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಈ ಕಡೆ ನೆಕ್ಸ್ಟ್ ಟು ಗ್ರಾಸ್ ಪ್ರಾಫಿಟ್. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ನ ನಾವು ಸೇಲ್ಸ್ ಮೇಲೆ ಮಾಡ್ತೀವಿ ಆಸ್ ಇಟ್ ಈಸ್, ಏನು ಚೇಂಜಸ್ ಇರಲ್ಲ. ಸೇಲ್ಸ್ ಬಂದು 12,000 ಇದೆ. ಇಂಟು ನಾರ್ಮಲ್ ಆಗಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಹೇಳಿದ್ವಿ, ಪ್ರೀವಿಯಸ್ ಇಯರ್ ಏನೊಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇರುತ್ತೆ ಅದ್ರ ಮೇಲೆ ಮಾಡ್ತಿದ್ವಿ. ಬಟ್ ಇಲ್ಲಿ ನಾವೇನ್ ಮಾಡಿದೀವಿ, ಆವರೇಜ್ ಫೈಂಡ್ ಔಟ್ ಮಾಡಿದೀವಿ. ಸೊ ಆವರೇಜ್ ಮೇಲೆ ನಾವಿಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಹಾಗೆ 28 ಡಿವೈಡ್ ಬೈ 100 ಮಾಡಿದಾಗ 3,360 ಬಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ನಮಗೆ ಡೆಬಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ, 52,360 ಬರುತ್ತೆ. 52,360 ಇಂದ ಇದಿಷ್ಟು ಮೈನಸ್ ಮಾಡಿದಾಗ 40,360 ಬಂದು ಬ್ಯಾಲೆನ್ಸಿಂಗ್ ಫಿಗರ್ ವ್ಯಾಲ್ಯೂ, ಅದನ್ನ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಇದಕ್ಕೆ ನಾವು ಮೆಮೊರಾಂಡಮ್ದು ಕ್ಲೋಸಿಂಗ್ ಸ್ಟಾಕ್ ನ ಫಸ್ಟ್ ಎಂಟ್ರಿ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಬಂದು 40,360 ಬರುತ್ತೆ ಮೈನಸ್ ಸಾಲ್ವೇಜ್. ಸೊ ಸಾಲ್ವೇಜ್ ಅಂದ್ರೆ ಅರ್ಥ ಏನು, ಸೊ ಫೈರ್ ಅಕ್ಕರ್ ಆಗಿ ಸೊ ಎಷ್ಟು ಗೂಡ್ಸ್ ಸೇವ್ ಆಗಿರುತ್ತೆ ಅದನ್ನ ನಾವು ಸಾಲ್ವೇಜ್ ಅಂತ ಕರಿತೀವಿ. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಸೊ ಸಾಲ್ವೇಜ್ ಇನ್ಫಾರ್ಮೇಶನ್ ಏನು ಪ್ರೊವೈಡ್ ಮಾಡಿಲ್ಲ. ಸೊ ಏನು ಪ್ರೊವೈಡ್ ಮಾಡಿಲ್ಲ ಅಂದಾಗ ನಾವು ನಿಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿಗೆ 40,360 ನಲ್ಲಿ ಅಲ್ಲಿಗೆ ನಮಗೆ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಕೂಡ ಸೇಮ್ 40,360 ಆಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೈಮ್. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಸೇಮ್ ಇನ್ಶೂರೆನ್ಸ್ ಪಾಲಿಸಿ ವ್ಯಾಲ್ಯೂ ಕೂಡ ಪ್ರೊವೈಡ್ ಮಾಡಿಲ್ಲ. ಸೊ ಯಾವಾಗ ನಮಗೆ ಪಾಲಿಸಿ ವ್ಯಾಲ್ಯೂ ಪ್ರೊವೈಡ್ ಮಾಡಲ್ಲ, ಏನೊಂದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಇರುತ್ತೆ ಅದನ್ನ ನಾವು ಇನ್ಶೂರೆನ್ಸ್ ಕ್ಲೈಮ್ ಅಂತ ಕರಿತೀವಿ. ಅಲ್ಲಿಗೆ ಇನ್ಶೂರೆನ್ಸ್ ಕ್ಲೈಮ್ ಇಸ್ ಈಕ್ವಲ್ ಟು ಸೇಮ್ 40,360. ಸೊ ಇಲ್ಲಿ ನಾವು ಇನ್ಶೂರೆನ್ಸ್ ಕ್ಲೈಮ್ಗೆ ಯಾವ್ದೇ ತರದ ಫಾರ್ಮುಲಾ ಅಪ್ಲೈ ಮಾಡಲ್ಲ. ಏನಕ್ಕೆ ಅಪ್ಲೈ ಮಾಡಲ್ಲ ಅಂದ್ರೆ ನಮ್ಗೆ ಇಲ್ಲಿ ಪಾಲಿಸಿ ವ್ಯಾಲ್ಯೂ ಬಂದು ಪ್ರೊವೈಡ್ ಮಾಡಿಲ್ಲ. ಸೊ ಇದು ಇನ್ನೊಂದು 14 ಮಾರ್ಕ್ಸ್ ಗೆ ಬರುವಂತ ಇಂಪಾರ್ಟೆಂಟ್ ಪ್ರಾಬ್ಲಮ್. Second question. The premises and stock of Mr. Warren were totally destroyed by fire on 30th 1 2010. From the books and other records that were saved, the following information is available. Even ಈ ಪ್ರಾಬ್ಲಮ್ ಅಲ್ಲಿ ನಮಗೆ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ವೇಜಸ್, ಕ್ಲೋಸಿಂಗ್ ಸ್ಟಾಕ್ ಪ್ರೊವೈಡ್ ಮಾಡಿದ್ದಾರೆ. Prepare a statement for submission to the insurance company in support of the company for loss of stock. ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಕೂಡ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಈಚ್ ಇಯರ್ ನಾವು ಟ್ರೇಡಿಂಗ್ ಅಕೌಂಟ್ ನ ಸಪರೇಟ್ ಆಗಿ ಮಾಡಿ, ಸೊ ನೆಕ್ಸ್ಟ್ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಿದ್ವಿ. ಬಟ್ ನಾವು ಟೈಮ್ ನ ಸೇವ್ ಮಾಡಬೇಕು ಅಂದ್ರೆ ಸೊ ಒಟ್ಟಿಗೆ ಕೂಡ ನಾವು 3 years ಇನ್ಫಾರ್ಮೇಶನ್ ನ ಒಟ್ಟಿಗೆ ಹಾಕೊಂಡು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬಹುದು. ಸೊ ಅದನ್ನ ಯಾವ ತರ ಮಾಡಬಹುದು ಅಂತ ನಾನು ಈ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೇಮ್ ಆಸ್ ಇಟ್ ಈಸ್ ಪರ್ಟಿಕ್ಯುಲರ್ಸ್ 3 ಅಮೌಂಟ್ ಕಾಲಮ್ ಬರುತ್ತೆ. ಅಂದ್ರೆ 3 years ಗೆ ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಸೊ 3 ಅಮೌಂಟ್ ಕಾಲಮ್ ಬರುತ್ತೆ. ಸೊ ಫಸ್ಟ್ ಐಟಮ್ ಬಂದು 2 ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ನಾವು ಒಂದೊಂದೇ ಇಯರ್ ಇನ್ಫಾರ್ಮೇಶನ್ ಫಸ್ಟ್ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಓಪನಿಂಗ್ ಸ್ಟಾಕ್ ಬಂದು ಫಸ್ಟ್ ಇಯರ್ದು 2006 30,100 ಇದೆ. ಸೊ ಇದನ್ನ ಫಸ್ಟ್ ನಾವು ಎಂಟ್ರಿ ಮಾಡೋಣ 30,100. ನೆಕ್ಸ್ಟ್ 2 ಪರ್ಚೇಸಸ್. ಸೊ ಪರ್ಚೇಸಸ್ ವ್ಯಾಲ್ಯೂ ಬಂದು 74,900 ಇದೆ. ನೆಕ್ಸ್ಟ್ 2 ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ವ್ಯಾಲ್ಯೂ ಬಂದು 17,400 ಇದೆ. ಸೊ ಇದಿಷ್ಟು ಡೆಬಿಟ್ ಸೈಡ್ ಬರುವಂತ ಇನ್ಫಾರ್ಮೇಶನ್. ನೆಕ್ಸ್ಟ್ ಸೇಲ್ಸ್. ಸೊ ಫಸ್ಟ್ ಇಯರ್ದು ಸೇಲ್ಸ್ ಬಂದು 1,20,000 ಇದೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಫಸ್ಟ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಬಂದು 36,000 ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ ನಾವು ಎಲ್ಲ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಸೊ ಈಗ ಬರೀ 2006 ಮಾತ್ರ ನಾವು ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ನಮಗೆ ಕ್ರೆಡಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ, 1,56,000. ಅಲ್ಲಿ ಇದಿಷ್ಟು ನಾವು ಮೈನಸ್ ಮಾಡಿದಾಗ ಡಿಫರೆನ್ಸ್ ವ್ಯಾಲ್ಯೂ ಬಂದು 33,600 ಬರುತ್ತೆ. ಇದನ್ನ ನಾವು
ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ಫಸ್ಟ್ ಇಯರ್ದು ಗ್ರಾಸ್ ಪ್ರಾಫಿಟ್. ಓಕೆ, ಸೊ ಈಗ ನೆಕ್ಸ್ಟ್ ನಾವು 2007 ಕಂಟಿನ್ಯೂ ಮಾಡೋಣ. ಅದೇ ತರ ಫಸ್ಟ್ ಬಂದು ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಬಂದು ಆಗ್ಲೇ ಹೇಳ್ದಂಗೆ 2006 ಅಲ್ಲಿ ಏನೊಂದು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಅದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಆಗುತ್ತೆ 36,000. ನೆಕ್ಸ್ಟ್ ಪರ್ಚೇಸಸ್. ಸೊ ಪರ್ಚೇಸಸ್ ಬಂದು 80,000 ಕೊಟ್ಟಿದ್ದಾರೆ ಸೆಕೆಂಡ್ ಇಯರ್ಗೆ, 80,000. ನೆಕ್ಸ್ಟ್ ವೇಜಸ್ ಬಂದು 19,000 ಇದೆ, 19,000. ನೆಕ್ಸ್ಟ್ ಸೇಲ್ಸ್ ಬಂದು 1,32,000. ಕ್ಲೋಸಿಂಗ್ ಸ್ಟಾಕ್ ಬಂದು 40,000 ಇದೆ. ಸೊ ಈಗ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. ಸೇಮ್ ಕ್ರೆಡಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ, 1,72,000. ಸೊ ಡಿಫ್ರೆನ್ಸ್ ಬಂದು 37,000 ಬರುತ್ತೆ. ಸೊ ಇದು ಸೆಕೆಂಡ್ ಇಯರ್ದು ಗ್ರಾಸ್ ಪ್ರಾಫಿಟ್ ಇನ್ಫಾರ್ಮೇಶನ್. ಅದೇ ತರ ಈಗ 2008 ಕಂಟಿನ್ಯೂ ಮಾಡೋಣ. 2008ಗೆ ಫಸ್ಟ್ ಬಂದು ಓಪನಿಂಗ್ ಸ್ಟಾಕ್ ಬಂದು ಪ್ರಿವಿಯಸ್ ಇಯರ್ ಅಂದ್ರೆ 2007 ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ಬಂದು 40,000. ನೆಕ್ಸ್ಟ್ ಪರ್ಚೇಸಸ್ ಬಂದು 81,000. ನೆಕ್ಸ್ಟ್ ವೇಜಸ್ 20,900. ಸೇಲ್ಸ್ ಬಂದು 1,40,000. ಕ್ಲೋಸಿಂಗ್ ಸ್ಟಾಕ್ 41,000. ಸೊ ಈಗ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. ನಮಗೆ ಕ್ರೆಡಿಟ್ ಸೈಡ್ ಬಂದು 1,81,000 ಟೋಟಲ್ ಇದೆ. ಡಿಫರೆನ್ಸ್ ವ್ಯಾಲ್ಯೂ ಬಂದು 39,100 ಬಂದು ಥರ್ಡ್ ಇಯರ್ದು ಗ್ರಾಸ್ ಪ್ರಾಫಿಟ್. ಸೊ ಈಗ ನಾವು ಈ ಒಂದು ಮೆಥಡ್ ನ ಟೈಮ್ ಸೇವ್ ಮಾಡೋ ಪರ್ಪಸ್ಗೋಸ್ಕರ ಮಾಡಿದೀವಿ. ಸೊ ಇದು ನಾವು ಮಾಡಿದಾಗ ನಮಗೆ ಈಸಿಯಾಗಿ ಮಾಡ್ಬೋದು. ಈಗ ನಾವು ಈಚ್ ಇಯರ್ಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬಂದು 2006ಗೆ ಗ್ರಾಸ್ ಪ್ರಾಫಿಟ್ ಬಂದು 33,600 ಇದೆ. ಡಿವೈಡ್ ಬೈ ಸೇಲ್ಸ್ ಬಂದು 1,20,000 ಇಂಟು 100 ಮಾಡಿದಾಗ 28% ಬರುತ್ತೆ. ನೆಕ್ಸ್ಟ್ ಅದೇ ತರ 2007ಗೆ ಗ್ರಾಸ್ ಪ್ರಾಫಿಟ್ ಬಂದು 37,000 ಡಿವೈಡ್ ಬೈ ಸೇಲ್ಸ್ ಬಂದು ಸೆಕೆಂಡ್ ಇಯರ್ದು 1,32,000 ಇದೆ. ಇಂಟು 100 ಮಾಡಿದಾಗ ಸೇಮ್ 28%. ನೆಕ್ಸ್ಟ್ ಲಾಸ್ಟ್ ಇಯರ್ ಬಂದು 2008 ಗ್ರಾಸ್ ಪ್ರಾಫಿಟ್ ಬಂದು 39,100 ಡಿವೈಡ್ ಬೈ ಸೇಲ್ಸ್ ಬಂದು 1,40,000 ಇಂಟು 100 ಮಾಡಿದಾಗ ನಮಗೆ ಸೇಮ್ 28% ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಇಲ್ಲಿ ನಮಗೆ 3 ಇಯರ್ಸ್ಗೂ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬಂದು ಒಂದೇ ಇದೆ. ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು, ಇದಕ್ಕೆ ಆವರೇಜ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿಗೆ ಆವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಸೊ ಆಗ್ಲೇ ಹೇಳಿದಂಗೆ ಏನೊಂದು 3 ಇಯರ್ಸ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇರುತ್ತೆ ಅದನ್ನ ನಾವು ಇಲ್ಲಿ ಆಡ್ ಮಾಡ್ಕೊಂತೀವಿ. 28 ಪ್ಲಸ್ 28 ಪ್ಲಸ್ 28 ಡಿವೈಡ್ ಬೈ ಬಂದು ನಂಬರ್ ಆಫ್ ಇಯರ್ಸ್ ಬಂದು 3 ಇದೆ. ಸೊ 3 ಮಾಡಿದಾಗ ನಮಗೆ ಆವರೇಜ್ ಪರ್ಸೆಂಟೇಜ್ ಬಂದು ಸೇಮ್ 28% ಬರುತ್ತೆ. ಈಗ ನೆಕ್ಸ್ಟ್ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬಹುದು. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಬಂದು ಟು ಓಪನಿಂಗ್ ಸ್ಟಾಕ್. ಸೊ ಪ್ರೀವಿಯಸ್ 4 ಇಯರ್ಸ್ ಏನು ಇನ್ಫಾರ್ಮೇಶನ್ ಮಾಡಿದೀವಿ, ಪ್ರೀವಿಯಸ್ ಲಾಸ್ಟ್ ಇಯರ್ 2008 ಅಲ್ಲಿ ಏನಂತ ಕ್ಲೋಸಿಂಗ್ ಸ್ಟಾಕ್ ಇದೆ 41,000, ಅದು ಇಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ 41,000. ನೆಕ್ಸ್ಟ್ ಟು ಪರ್ಚೇಸಸ್, ಪರ್ಚೇಸಸ್ ಬಂದು 6,000 ಇದೆ. ನೆಕ್ಸ್ಟ್ ಬೈ ಸೇಲ್ಸ್, ಸೇಲ್ಸ್ ಬಂದು 12,000 ಇದೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಪ್ ಟು ದ ಡೇಟ್ ಆಫ್ ಫೈರ್. ಸೊ ಕ್ಲೋಸಿಂಗ್ ಸ್ಟಾಕ್ ನ ನಾವು ಫೈಂಡ್ ಔಟ್ ಮಾಡಬೇಕು. ನಮಗೆ ವೇಜಸ್ ಕೊಟ್ಟಿದ್ದಾರೆ. ಸೊ ಟು ವೇಜಸ್ 2,000 ಇದೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋಣ. ಟು ಗ್ರಾಸ್ ಪ್ರಾಫಿಟ್ 12,000 ಮೇಲೆ ಮಾಡ್ತೀವಿ. ಸೊ 12,000 ಇಂಟು ಆವರೇಜ್ ಪರ್ಸೆಂಟೇಜ್ ಬಂದು ನಾವು 28% ಫೈಂಡ್ ಔಟ್ ಮಾಡಿದೀವಿ. ಸೊ 28/100 ಮಾಡಿದಾಗ 3,360 ಬಂದು ನಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಡೆಬಿಟ್ ಸೈಡ್ ನಮಗೆ ಟೋಟಲ್ ಜಾಸ್ತಿ ಇದೆ 52,360. 52,360 ನಲ್ಲಿ 12,000 ಹೋದಾಗ ನಮಗೆ 40,360 ಬಂದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಇದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುವಂತ
ಡಿಫರೆನ್ಸ್ ವ್ಯಾಲ್ಯೂ. ಸೊ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಮಾಡೋಣ. ಫಸ್ಟ್ ನಾವು ಕ್ಲೋಸಿಂಗ್ ಸ್ಟಾಕ್ ತಗೊಂತೀವಿ. ಕ್ಲೋಸಿಂಗ್ ಸ್ಟಾಕ್ ಬಂದು 40,360 ಮೈನಸ್ ಸಾಲ್ವೇಜ್. ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಕೂಡ ಸಾಲ್ವೇಜ್ ಇನ್ಫಾರ್ಮೇಶನ್ ಏನು ಪ್ರೊವೈಡ್ ಮಾಡಿಲ್ಲ, ಸೊ ಹಾಗಾಗಿ ಸಾಲ್ವೇಜ್ ವ್ಯಾಲ್ಯೂ ಬಂದು ನಿಲ್ ಆಗುತ್ತೆ. ಸೊ ಮೈನಸ್ ಮಾಡಿದಾಗ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬಂದು ಸೇಮ್ 40,360 ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಸೇಮ್ ಪಾಲಿಸಿ ವ್ಯಾಲ್ಯೂ ಏನು ಪ್ರೊವೈಡ್ ಮಾಡಿಲ್ಲ. ಸೊ ಯಾವಾಗ ಪಾಲಿಸಿ ವ್ಯಾಲ್ಯೂ ಇರಲ್ಲ, ಸೊ ಸೇಮ್ ಅಮೌಂಟ್ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟ್ ಆಗುತ್ತೆ. ಅಲ್ಲಿಗೆ ಇನ್ಶೂರೆನ್ಸ್ ಕ್ಲೈಮ್ ಇಸ್ ಈಕ್ವಲ್ ಟು 40,360. Third question. A firm occurred in the premises of Mr. Dhanush on 10/3/2002. In order to make a claim on their fire policies in respect of stock, they ask your advice and you are able to obtain the following information. Even ಈ ಪ್ರಾಬ್ಲಮ್ ಅಲ್ಲಿ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ವೇಜಸ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ದ ಸ್ಟಾಕ್ ಸಾಲ್ವೇಜ್ ವಾಸ್ ₹15,400. ಅಂದ್ರೆ ಫೈರ್ ಕಾರಿಂದ ಸೇವ್ ಆಗಿರೋಂಥ ವ್ಯಾಲ್ಯೂ ಬಂದು ₹15,400 ಅಂತ ಹೇಳ್ತಾರೆ. ಇಟ್ ವಾಸ್ ಪ್ರಾಕ್ಟೀಸ್ ಆಫ್ ದ ಫರ್ಮ್ ಟು ವ್ಯಾಲ್ಯೂ ದ ಸ್ಟಾಕ್ ಅಟ್ 5% ಲೆಸ್ ಕಾಸ್ಟ್. ಸೊ ಅಂದ್ರೆ 5% ಲೆಸ್ ಕಾಸ್ಟ್ ಬಂದು ಇವರು ಎಲ್ಲ ಕಡೆ ವ್ಯಾಲ್ಯೂನ ಮೆನ್ಷನ್ ಮಾಡಿದ್ದಾರೆ. ಡಿಟರ್ಮೈನ್ ದ ಅಮೌಂಟ್ ಆಫ್ ಕ್ಲೈಮ್ ಟು ಬಿ ರಿಕವರ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಈ ಪ್ರಾಬ್ಲಮ್ ನಲ್ಲಿ ನಮಗೆ ಸೇಮ್ 4 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಟಾಕ್ ಬಂದು 5% ಲೆಸ್ ದ್ಯಾನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಈ ತರ ಇದ್ದಾಗ ಈ ಮೆಥಡ್ ಅಲ್ಲಿ ಯಾವ ತರ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಸ್ಟ್ ಬಂದು 1999ಗೆ ಟು ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ಸ್ಟಾಕ್ ವ್ಯಾಲ್ಯೂ ಬಂದು 76,000 ಇದೆ. ಆ 76,000ಗೆ ನಾವು 100/95 ಮಾಡಬೇಕು. ಯಾಕಂದ್ರೆ 5% ಆಗಿರೋದ್ರಿಂದ ನಮಗೆ ಬೇಕಾಗಿರೋದು ಬಂದು 100% ಡಿವೈಡ್ ಬೈ 5% ಮೈನಸ್ ಮಾಡಿದಾಗ 95 ಆಗುತ್ತೆ. ಸೊ 76,000 ಇಂಟು 100/95 ಮಾಡಿದಾಗ ನಮಗೆ ಇಲ್ಲಿ ಓಪನಿಂಗ್ ಸ್ಟಾಕ್ ಬಂದು 80,000 ಬರುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್ 3,60,000. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಂದು ಟು ವೇಜಸ್ 1,50,400. ನೆಕ್ಸ್ಟ್ ಬೈ ಸೇಲ್ಸ್ 5,60,000. ಬೈ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೂಡ ಅಷ್ಟೇ 100/95 ಮಾಡ್ಬೇಕು ನಾವು. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು ಪ್ರಾಬ್ಲಮ್ ಅಲ್ಲಿ 1,14,000 ಕೊಟ್ಟಿದ್ದಾರೆ. 1,14,000 ಇಂಟು 100/95 ಮಾಡಿದಾಗ ನಮಗೆ 1,20,000 ಬಂದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಈಗ ನೆಕ್ಸ್ಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಟೋಟಲ್ ಬಂದು 6,80,000 ಇದೆ. 6,80,000 ನಲ್ಲಿ ಇದಿಷ್ಟು ನಾವು ಮೈನಸ್ ಮಾಡಿದಾಗ 89,600 ಬಂದು ಡಿಫರೆನ್ಸ್ ವ್ಯಾಲ್ಯೂ. ಇದನ್ನ ನಾವು ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ, ಬ್ಯಾಲೆನ್ಸಿಂಗ್ ಫಿಗರ್. ಈಗ ನೆಕ್ಸ್ಟ್ 2000ಗೆ. ಸೊ 2000ಗೆ ಬಂದು ಫಸ್ಟ್ ಓಪನಿಂಗ್ ಸ್ಟಾಕ್ ಪ್ರೀವಿಯಸ್ ಇಯರ್ ಏನೊಂದು ಕ್ಲೋಸಿಂಗ್ ಸ್ಟಾಕ್ 1,20,000 ಇದೆ. ಆಸ್ ಇಟ್ ಈಸ್ ಅದನ್ನ ಬರ್ಕೊಬಹುದು 1,20,000. ನೆಕ್ಸ್ಟ್ ಪರ್ಚೇಸಸ್ 4,30,000. ವೇಜಸ್ ಬಂದು 1,91,000. ಸೇಲ್ಸ್ 7 lakh. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು ನಮಗೆ 1,52,000 ಪ್ರೊವೈಡ್ ಮಾಡಿದ್ದಾರೆ. 1,52,000 ಇಂಟು 100/95 ಮಾಡಿದಾಗ ನಮಗೆ 1,60,000 ಬರುತ್ತೆ. ಅದನ್ನ ಬರ್ಕೊಂತೀವಿ. ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಟೋಟಲ್ ಬಂದು 8,60,000 ಇದೆ. ಸೊ 8,60,000 ಅಲ್ಲಿ ಇದಿಷ್ಟನ್ನು ಮೈನಸ್ ಮಾಡಿದಾಗ ನಮಗೆ 1,19,000 ಬಂದು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇದು ಸೆಕೆಂಡ್ ಇಯರ್. ಸೊ ಇದೇ ತರ ನೆಕ್ಸ್ಟ್ 2001ಗೆ ಕ್ಲೋಸಿಂಗ್ ಸ್ಟಾಕ್ ಬಂದು 1,60,000 ಇದೆ ಪ್ರೀವಿಯಸ್ ಇಯರ್ದು. ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಸೇಮ್ ಆಗುತ್ತೆ 1,60,000. ನೆಕ್ಸ್ಟ್ ಪರ್ಚೇಸಸ್ ಬಂದು 4,60,000. ವೇಜಸ್ 1,40,000 ಇದೆ. ಸೇಲ್ಸ್ 8 lakh. ಕ್ಲೋಸಿಂಗ್ ಸ್ಟಾಕ್ ಬಂದು ಲಾಸ್ಟ್ ಇಯರ್ದು 76,000 ಅವರು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ 76,000 ಇಂಟು 100/95 ಮಾಡಿದಾಗ 80,000 ಬಂದು ನಮಗೆ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಡಿಫರೆನ್ಸ್ ಫೈಂಡ್ ಆಫ್ ಮಾಡೋಣ. ಟೋಟಲ್ ಬಂದು 8,80,000. ಡಿಫರೆನ್ಸ್ ವ್ಯಾಲ್ಯೂ ಬಂದು
1,20,000 ಬಂದು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇದು 2001 ನಲ್ಲಿ ಬರುವಂತ ಗ್ರಾಸ್ ಪ್ರಾಫಿಟ್. ಸೊ ಇಲ್ಲಿ ನಮ್ಗೆ ನಾವು ಫಸ್ಟ್ ಇಯರ್ಗೆ ಮಾತ್ರ ಓಪನಿಂಗ್ ಸ್ಟಾಕ್ಗೆ ನಾವು 100/95 ಮಾಡ್ತೀವಿ. ಇನ್ನು ಮಿಕ್ಕಿದಕ್ಕೆ ಯಾವುದಕ್ಕೂ ಮಾಡಲ್ಲ. ಏನಕ್ಕೆ ಅಂದ್ರೆ ಪ್ರೀವಿಯಸ್ ಇಯರ್ ಏನೊಂದು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಅದನ್ನ ನಾವಿಲ್ಲಿ ಕಾಪಿ ಮಾಡ್ಕೊಂತೀವಿ. ಇನ್ನ ಕ್ಲೋಸಿಂಗ್ ಸ್ಟಾಕ್ ಗೆ ಬಂದು ಈಚ್ ಇಯರ್ಗೆ ನಾವು 100/95 ಮಾಡ್ಕೊಂಡು ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ. ನೆಕ್ಸ್ಟ್ ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡೋಣ ಈಚ್ ಇಯರ್ಗೆ. ಫಸ್ಟ್ ಇಯರ್ ಬಂದು 1999, ಗ್ರಾಸ್ ಪ್ರಾಫಿಟ್ ಬಂದು 89,600 ಇದೆ. 89,600 ಡಿವೈಡ್ ಬೈ ಸೇಲ್ಸ್ ಬಂದು 5,60,000 ಇಂಟು 100 ಮಾಡಿದಾಗ ನಮಗೆ 16% ಬರುತ್ತೆ. ಇದು ಫಸ್ಟ್ ಇಯರ್. ನೆಕ್ಸ್ಟ್ 2000, ಗ್ರಾಸ್ ಪ್ರಾಫಿಟ್ ಬಂದು 1,19,000 ಇದೆ. ಡಿವೈಡ್ ಬೈ ಸೇಲ್ಸ್ ಬಂದು 7 lakh ಇಂಟು 100 ಮಾಡಿದಾಗ 17% ಬರುತ್ತೆ. ನೆಕ್ಸ್ಟ್ 2001, ಗ್ರಾಸ್ ಪ್ರಾಫಿಟ್ ಬಂದು 1,20,000 ಡಿವೈಡ್ ಬೈ ಸೇಲ್ಸ್ ಬಂದು 8 lakh ಇದೆ. ಇಂಟು 100 ಮಾಡಿದಾಗ 15% ಬರುತ್ತೆ. ಓಕೆ, ಇದು ಈಚ್ ಇಯರ್ದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ನೆಕ್ಸ್ಟ್ ನಾವು ಆವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋಣ. ಸೊ 3 yearsದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಡ್ ಮಾಡೋಣ. 16 ಪ್ಲಸ್ 17 ಪ್ಲಸ್ 15 ಡಿವೈಡ್ ಬೈ 3 ಮಾಡಿದಾಗ ಸೇಮ್ ನಮಗೆ 16% ಬಂದು ಆವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ನೆಕ್ಸ್ಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಐಟಮ್ ಬಂದು ಟು ಓಪನಿಂಗ್ ಸ್ಟಾಕ್. ಸೊ ಪ್ರೀವಿಯಸ್ ಇಯರ್ದು ಅಂದ್ರೆ 2001 ನಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬಂದು 80,000 ಇದೆ. ಅದು ಇಲ್ಲಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ 80,000 ಬಂದು ಓಪನಿಂಗ್ ಸ್ಟಾಕ್. ನೆಕ್ಸ್ಟ್ ಟು ಪರ್ಚೇಸಸ್. ಸೊ ಪರ್ಚೇಸಸ್ ವ್ಯಾಲ್ಯೂ ಬಂದು 1,50,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಟು ವೇಜಸ್. ವೇಜಸ್ ಬಂದು 45,000 ಇದೆ. ನೆಕ್ಸ್ಟ್ ಬೈ ಸೇಲ್ಸ್. ಸೇಲ್ಸ್ ವ್ಯಾಲ್ಯೂ ಬಂದು 2,60,000. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಪ್ ಟು ದ ಡೇಟ್ ಆಫ್ ಫೈರ್. ಸೊ ಕ್ಲೋಸಿಂಗ್ ಸ್ಟಾಕ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಹಂಗಾಗಿ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಇಲ್ಲಿ ಟು ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ನ ನಾವು ಸೇಲ್ಸ್ ಮೇಲೆ ಫೈಂಡ್ ಔಟ್ ಮಾಡೋಣ. ಸೊ ಸೇಲ್ಸ್ ವ್ಯಾಲ್ಯೂ ಬಂದು 2,60,000 ಇಂಟು ನಾವಿಲ್ಲಿ ಆವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬಂದು 16% ಬಂದಿದೆ. ಸೊ 16% ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಸೊ 2,60,000 ಇಂಟು 16% ಮಾಡಿದಾಗ ನಮಗೆ 41,600 ಬಂದು ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೊ ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ನಮಗೆ ಡೆಬಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ, 3,16,600 ಬರುತ್ತೆ. ಸೊ 3,16,600 ಅಲ್ಲಿ 2,60,000 ಮೈನಸ್ ಮಾಡಿದಾಗ 56,600 ಬಂದು ನಮಗೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಕ್ಲೋಸಿಂಗ್ ಸ್ಟಾಕ್ ಬಂದು ನಾವು ಫೈಂಡ್ ಔಟ್ ಮಾಡಿರೋದು 56,600 ಮೈನಸ್ ಸಾಲ್ವೇಜ್. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಸಾಲ್ವೇಜ್ ವ್ಯಾಲ್ಯೂ ಬಂದು 15,400 ಅಂತ ಹೇಳಿದ್ದಾರೆ. ಸೊ 15,400 ಬಂದು ಸಾಲ್ವೇಜ್ ವ್ಯಾಲ್ಯೂ. ಸೊ ಮೈನಸ್ ಮಾಡಿದಾಗ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬಂದು 41,200 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೈಮ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಸೇಮ್ ಪಾಲಿಸಿ ವ್ಯಾಲ್ಯೂ ಪ್ರೊವೈಡ್ ಮಾಡಿಲ್ಲ. ಸೊ ಹಾಗಾಗಿ ಏನೊಂದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಇದೆ ಅದೇ ನಮ್ಗೆ ಇಲ್ಲಿ ಕ್ಲೈಮ್ ಅಮೌಂಟ್ ಆಗುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಈಸ್ ಈಕ್ವಲ್ ಟು 41,200. ಸೊ ಇದರಲ್ಲಿ ನಾವು ಸಪರೇಟ್ ಆಗಿ ಯಾವ ತರ ಮಾಡ್ಬೋದು ಅಂತ ಸಾಲ್ವ್ ಮಾಡಿದೀವಿ, ಮತ್ತೆ ಈಸಿಯಾಗಿ ಒಂದೇ ಸಲ ಯಾವ ತರ ಮಾಡ್ಬೋದು ಅಂತ ನಾವು ಸಾಲ್ವ್ ಮಾಡಿ ತೋರಿಸ್ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಸೆಷನ್ ನಲ್ಲಿ ನಾವು ಇನ್ನೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ ನಾವು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಸಜೆಷನ್ಸ್ ಅಥವಾ ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.